ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುನಯನ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ. ಇವತ್ತಿನ ಸಂಚಿಕೆಯಲ್ಲಿ ಸೂರ್ಯ ಸ್ನಾನದ ಬೆನಿಫಿಟ್ಗಳನ್ನು ನೋಡ್ತಾ ಹೋಗಬೇಕು. ಮುಖ್ಯವಾಗಿ ಎಳೆ ಸೂರ್ಯನ ಬಿಸಿಲಲ್ಲಿ ಸಿಗುವಂಥದ್ದು ನಿಮಗೆ ವಿಟಮಿನ್ ಡಿ ಅನ್ನುವಂಥದ್ದು. ತನ್ಮೂಲಕ ವಿಟಮಿನ್ ಡಿ ನಮಗೆ ಪ್ರೊವೈಡ್ ಆದರೆ ದೇಹಕ್ಕೆ ಆಟೋಮೆಟಿಕ್ ಆಗಿ ಕ್ಯಾಲ್ಸಿಯಂ ಲೆವೆಲ್ಸ್ ಕೂಡ ನಮ್ಮ ದೇಹದಲ್ಲಿ ಅಬ್ಸಾರ್ಬ್ ಆಗಲಿಕ್ಕೆ ಸಹಕಾರಿಯಾಗ್ತದೆ. ಯಾಕಂದ್ರೆ ವಿಟಮಿನ್ ಡಿ ನಿಮಗೆ ಡೆಫಿಷಿಯನ್ಸಿ ಆಯ್ತು ಅಂತ ಇಟ್ಕೊಳ್ಳಿ, ಆಗ ಆಟೋಮೆಟಿಕ್ ಆಗಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಕೂಡ ಆಗ್ತಿರ್ತದೆ. ಯಾಕೆ ಹೇಳಿ, ಈ ಕ್ಯಾಲ್ಸಿಯಂ ನೀವು ಎಷ್ಟು ಫುಡ್ ತಗೊಂಡ್ರು ಅಷ್ಟೇ, ಕ್ಯಾಲ್ಸಿಯಂ ರಿಚ್ ಫುಡ್, ಅದನ್ನ ದೇಹಕ್ಕೆ ಅಬ್ಸಾರ್ಬ್ ಮಾಡ್ಕೊಳ್ಬೇಕಾದ್ರೆ ವಿಟಮಿನ್ ಡಿಯ ಮಾಧ್ಯಮ ಬೇಕೇ ಬೇಕು. ಹಾಗಾಗಿ ವಿಟಮಿನ್ ಡಿ ಕ್ಯಾಲ್ಸಿಯಂನ ಅಬ್ಸಾರ್ಪ್ಷನ್ಗೆ ಅತ್ಯಂತ ಅಗತ್ಯ. ತನ್ಮೂಲಕ ಸ್ಟ್ರಾಂಗ್ ಬೋನ್ಸ್ ಇರಬಹುದು, ಹಲ್ಲಿನ ಆರೋಗ್ಯ, ಎಲ್ಲದಕ್ಕೆ ಕೂಡ ವಿಟಮಿನ್ ಡಿ ಅಗತ್ಯ, ತುಂಬಾ ಅಗತ್ಯ. ಇನ್ನು ಈ ಪ್ರೆಗ್ನೆಂಟ್ ವುಮನ್ ವಿಷಯಕ್ಕೆ ಬಂದ್ರೆ ವಿಟಮಿನ್ ಡಿ ಬಹಳಷ್ಟು ಬೇಕು ಆಕೆಗೆ. ಯಾಕಂದ್ರೆ ಇಲ್ಲ ಅಂದ್ರೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಆದ್ರೆ ಮುಖ್ಯವಾಗಿ ಮಗುವಿನ ಭ್ರೂಣದ ಮೇಲೆ ಪ್ರಭಾವ ಬೀರಬಹುದು, ಅರ್ಲಿ ಲೇಬರ್ ಸ್ಟಾರ್ಟ್ ಆಗಬಹುದು. ಲೇಬರ್ ಅಂದ್ರೆ ಡೆಲಿವರಿ ಪೇನ್, ಪ್ರಿಮೆಚ್ಯೂರ್ ಡೆಲಿವರೀಸ್ ಆಗಬಹುದು, ಸ್ಟಿಲ್ ಬರ್ತ್ಸ್ ಆಗಬಹುದು, ಅಂತ ಇದು ತುಂಬಾ ಸಮಸ್ಯೆಗಳಾಗ್ತವೆ. ಹಾಗಾಗಿ ವಿಟಮಿನ್ ಡಿ ಅನ್ನುವಂಥದ್ದು, ಸೂರ್ಯನ ಬಿಸಿಲು ಪ್ರೆಗ್ನೆಂಟ್ ವುಮನ್ಗೆ ಕೂಡ ಬಹಳಷ್ಟು ಮುಖ್ಯ. ಯಾಕಂದ್ರೆ ಅಲ್ಲಿ ಇನ್ನೊಂದು ದೇಹ ಬೆಳೀತಾ ಇರೋದ್ರಿಂದ ಒಳಗಡೆ ಭ್ರೂಣದಲ್ಲಿ ಅಲ್ಲಿ ಕ್ಯಾಲ್ಸಿಯಂನ ಅಗತ್ಯ ಕೂಡ ಬಹಳಷ್ಟು ಇರ್ತದೆ. ಸೊ ವಿಟಮಿನ್ ಡಿ ಪೂರೈಕೆ ಆಗಲೇಬೇಕು ಪ್ರೆಗ್ನೆಂಟ್ ವುಮನ್ಗೆ. ಇನ್ನು ನಾರ್ಮಲ್ ಆಗಿ ಸಣ್ಣ ಮಕ್ಕಳಿಗೆ ಬಂದ್ರೆ ಆ ಜಾಂಡೀಸ್ ಅನ್ನ ಪ್ರಿವೆಂಟ್ ಮಾಡಲಿಕ್ಕೆ ಫೋಟೋಥೆರಪಿಯನ್ನು ಕೊಡ್ತಾರೆ. ಹಾಗಾಗಿ ಆ ಸಣ್ಣ ಮಕ್ಕಳಿಗೆ ಕೂಡ ಬಿಸಿಲು ಬೀಳಲೇಬೇಕು. ಇನ್ನು ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಗೆ ಬಂದರೆ, ಶಾಲೆಗೆ ಹೋಗುವವರಿಗೆ ಕಫದ ಸಮಸ್ಯೆ ಜಾಸ್ತಿ ಆಗ್ತದೆ. ಈಗ ಪೊಲ್ಯೂಷನ್ ಇರಬಹುದು, ಅಥವಾ ಅಲರ್ಜಿಗಳಿರ್ಬೋದು, ಅಥವಾ ನಾರ್ಮಲ್ ಆಗಿ ವೈರಲ್ ಇನ್ಫೆಕ್ಷನ್ ಇರ್ಬೋದು. ಕಫ ಕಟ್ಟಿದ್ರೆ ಈ ಗಂಟ್ಲಲ್ಲಿ, ಶ್ವಾಸಕೋಶದಲ್ಲಿ ಕಫ ಕಟ್ಟಿರ್ತದಲ್ಲ ಮಕ್ಕಳಿಗೆ, ಅದು ಈ ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ಸೂರ್ಯ ಉದಯ ಆಗೋದಕ್ಕೆ ಮುಂಚೆ ಜಾಸ್ತಿ ಆಗ್ತದೆ. ಒಮ್ಮೆ ಅರ್ಲಿ ಮಾರ್ನಿಂಗ್ ಇರಬಹುದು, ಒಂದು ಮಧ್ಯರಾತ್ರಿ ಕಳೆದ ಮೇಲೆ ಮಕ್ಕಳು ಕೆಮ್ಮುದು ಜಾಸ್ತಿ ಆಗ್ತದೆ, ನೀವು ಅಬ್ಸರ್ವ್ ಮಾಡಿರಬಹುದು. ಹಾಗಿರುವಾಗ ಬೆಳಗಿನ ಎಳೆ ಬಿಸಿಲು ಅವರ ದೇಹಕ್ಕೆ ಬೀಳಬೇಕು, ಎದೆಗೆಲ್ಲ ಬೀಳ್ಬೇಕು. ಆ ವಾರಂತ್ ಅವರಿಗೆ ಸಿಗ್ತದಲ್ಲ, ಆ ಬಿಸಿ, ಆವಾಗ ಕಫ ಕರಗಲಿಕ್ಕೆ ಕೂಡ ಬಹಳಷ್ಟು ಸಹಕಾರಿ. ಅಷ್ಟೇ ಅಲ್ಲ, ವಿಟಮಿನ್ ಡಿ ಸಣ್ಣ ಮಕ್ಕಳಿಗೂ ಬೇಕಲ್ವಾ, ಅದಕ್ಕೆ ಕೂಡ ಅಷ್ಟೇ ಈ ಬಿಸಿ ಕೊಡ್ಲಿಕ್ಕೂ ಅಷ್ಟೇ ದೇಹಕ್ಕೆ. ಯಾಕಂದ್ರೆ ಶಾಖ ಮತ್ತು ಶಕ್ತಿ, ಎನರ್ಜಿ ಮತ್ತೆ ಪ್ರತಿಯೊಂದರ ಆಗರವೇ ಸೂರ್ಯ ನಮ್ಮ ದೇಹಕ್ಕೆ, ಮತ್ತೆ ಮನಸ್ಸನ್ನು ಉಲ್ಲಾಸ ಮಾಡ್ಲಿಕ್ಕೆ ಕೂಡ. ಹಾಗಾಗಿ ಈ ಸಣ್ಣ ಮಕ್ಕಳಿಗೆ ಕೂಡ ಬಿಸಿಲನ್ನ ಬೀಳಿಸ್ಲೇಬೇಕು. ಸ್ಕೂಲ್ಗೆ ವಾಹನದಲ್ಲಿ ಕರ್ಕೊಂಡು ಹೋಗಿ ಬರೋದು ಆ ಥರ ಅಲ್ಲ, ನೀವು ಸ್ವಲ್ಪ ಬಿಸಿಲು ಬೀಳಲಿಕ್ಕೆ ಬಿಡಬೇಕು, ಮಕ್ಕಳಿಗೆ ಹೊರಗೆ ಆಟ ಆಡಲಿಕ್ಕೆ ಬಿಡಬೇಕು. ಹಾಗಿರುವಾಗ ಚೆನ್ನಾಗಿ ಅವು ಸ್ಟ್ರಾಂಗ್ ಆಗಿ ಆರೋಗ್ಯಯುತವಾಗಿ ಬೆಳಿತವೆ. ಯಾಕಂದ್ರೆ ಅವರ ಬೋನ್ ಡೆವಲಪ್ಮೆಂಟ್ ಆಗ್ತಾ ಇರ್ತದೆ ಸಣ್ಣ ಮಕ್ಕಳದ್ದು. ಹಾಗಾಗಿ ಅವರಿಗೆ ವಿಟಮಿನ್ ಡಿ ಅಗತ್ಯ ಬಹಳಷ್ಟು ಇದೆ. ಇನ್ನು ಬಂದ್ರೆ ಡೈಜೆಸ್ಟಿವ್ ಹೆಲ್ತ್ ಅಂತ ಹೇಳ್ತಾರೆ, ನಮ್ಮ ಜೀರ್ಣಾಂಗ ವ್ಯೂಹದ ಆರೋಗ್ಯಕ್ಕೂ ಕೂಡ ಈ ವಿಟಮಿನ್ ಡಿ ಅತ್ಯಂತ ಅಗತ್ಯ ಆಗಿರ್ತದೆ. ಇನ್ನು ಈ ಸೆರೋಟೋನಿನ್, ಮೆಲಟೋನಿನ್ ಅನ್ನುವಂತಹ ಎರಡು ಹಾರ್ಮೋನ್, ಮೆಲಟೋನಿನ್ ಅನ್ನುವಂಥದ್ದು ರೆಸ್ಟ್ ಹಾರ್ಮೋನ್ ಅಂತ ನಮ್ಮ ದೇಹದಲ್ಲಿ ಸೆಕ್ರೆಟ್ ಆಗುವಂಥದ್ದು, ಅದು ನಿಮ್ಮನ್ನ ನಿದ್ದೆಗೆಳಿಸ್ತದೆ ಅಂತ, ನಿಮಗೆ ನಿದ್ದೆ ಬರಲಿಕ್ಕೆ ಸಹಕಾರಿಯಾಗುವಂತಹ ಹಾರ್ಮೋನ್ ಅದು. ಈ ಸೆರೋಟೋನಿನ್ ಅನ್ನುವಂಥದ್ದು ನಿಮ್ಮನ್ನ ಆಕ್ಟಿವ್ ಮಾಡುವಂತಹ ಹಾರ್ಮೋನ್. ಅಂದ್ರೆ ಈ ಹ್ಯಾಪಿ ಹಾರ್ಮೋನ್, ಡೋಪಮೈನ್ ಎಂಥದ್ದೆಲ್ಲ ಇರ್ತವಲ್ಲ, ಈ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ಗೆ ಕೂಡ ಸನ್ ಬಾತ್ ಸಹಕಾರಿ ಆಗ್ತದೆ. ಮೂಡ್ ಎನ್ಹ್ಯಾನ್ಸರ್ ಅಂತ ಹೇಳ್ತಾರೆ. ಕೆಲವರಿಗೆ ರಾತ್ರಿ ನಿದ್ದೆ ಬರೋದಿಲ್ಲ, ಆದ್ರೆ ಹಗಲು ಹೊತ್ತಲ್ಲಿ ಜಾಸ್ತಿ ನಿದ್ದೆ ಮಾಡ್ತಿರ್ತಾರೆ. ಅಂದ್ರೆ ಆ ರಿದಮ್, ಸರ್ಕ್ಯಾಡಿಯನ್ ರಿದಮ್ ಅಂತ ಏನಿದೆ ಅದು ಹೋಗಿರ್ತದೆ ಅವರ ದೇಹದಲ್ಲಿ. ಅಂಥವರಿಗೆ ಸೂರ್ಯ ಸ್ನಾನ ಮಾಡೋದ್ರಿಂದ ಈ ಮೆಲಟೋನಿನ್ ಸೆಕ್ರೇಷನ್ ರಾತ್ರಿ ಹೊತ್ತಲ್ಲೇ ಆಗಬೇಕು, ರೆಸ್ಟ್ ಆಗ್ಲೇಬೇಕು ಅವರಿಗೆ. ಹಗಲು ಹೊತ್ತಲ್ಲಿ ಸೆರೋಟೋನಿನ್ ಆಕ್ಟಿವ್ ಆಗಿರ್ಬೇಕು ಅವರು, ಆ ಸೆಕ್ರೇಷನ್ನ ರಿದಮ್ ಕರೆಕ್ಟ್ ಆಗ್ತಾ ಬರ್ತದೆ. ಹಾಗಾಗಿ ಸೂರ್ಯ ಸ್ನಾನ ಈ ಮೂಡನ್ನು ಕೂಡ ಎನ್ಹ್ಯಾನ್ಸ್ ಮಾಡ್ತದೆ. ಇನ್ನು ಕೆಲವು ರೀತಿಯ ಕ್ಯಾನ್ಸರ್ ಗ್ರೋತ್ ಅಂತದನ್ನ ಸೂರ್ಯ ಸ್ನಾನ ಮಾಡೋದ್ರಿಂದ, ಸೂರ್ಯನ ಬಿಸಿಲು ತಡೀತದೆ, ಕೆಲವು ರೀತಿಯ ಕ್ಯಾನ್ಸರ್ ಗ್ರೋತ್ ಅನ್ನು ಕೂಡ ತಡೀತದೆ. ಇನ್ನು ಈ ಬಿಸಿಲು ಬಿದ್ದರೆ ಈ ಫಂಗಲ್ ಇನ್ಫೆಕ್ಷನ್ ಇರಬಹುದು, ಕೆಲವು ರೀತಿಯ ಚರ್ಮ ರೋಗಗಳು, ಸೋರಿಯಾಸಿಸ್, ಎಕ್ಸಿಮಾದಿಂದ ಹಿಡಿದು ಅನೇಕ ರೀತಿಯ ಚರ್ಮ ರೋಗಗಳು ಬರದ ಹಾಗೆ ತಡಿಲಿಕ್ಕೆ, ಪ್ಲಸ್ ಬಂದ್ರೆ ಕೂಡ ಅದಕ್ಕೆ ಹೀಲಿಂಗ್ ಅದು ಸೂರ್ಯ ಸ್ನಾನ. ಯಾಕಂದ್ರೆ ಬಿಸಿಲು ಬಿದ್ದಾಗ ಈ ಫಂಗಲ್ ಇನ್ಫೆಕ್ಷನ್ ಇರ್ಬೋದು, ಎಲ್ಲ ಕೆಲವು ರೀತಿಯ ಇನ್ಫೆಕ್ಷನ್ಗಳು ಕಡಿಮೆ ಆಗ್ತಾ ಬರ್ತದೆ. ಆ ಬಿಸಿಲಿಗೆ, ಆ ಬೆಳಕಿಗೆ ಕಡಿಮೆ ಆಗ್ತಾ ಬರ್ತದೆ. ಅದೇ ಒಂದು ಟ್ರೀಟ್ಮೆಂಟ್. ನಮಗೆ ನೀವೇ ನೋಡಿರ್ಬೋದು, ಅರ್ಲಿ ಈಗ ಹೊರಗೆ ಬಿಸಿಲಿಲ್ಲ ಅಂದ್ರೆ, ಮೋಡ ಕವಿದ ವಾತಾವರಣ ಇದ್ರೆ ನಮ್ಮ ಮೂಡು ಕೂಡ ಒಂಥರ ಗ್ಲೂಮಿ ಆಗಿಬಿಡ್ತದೆ, ಡಲ್ ಆಗಿಬಿಡ್ತೇವೆ ನಾವು. ಅದೇ ಸೂರ್ಯನ ಬಿಸಿಲು ಪ್ರಖರವಾಗಿದ್ರೆ, ಹೊರಗಡೆ ತುಂಬಾ ಬ್ರೈಟ್ ಆಗಿದ್ರೆ ನಮ್ಮ ಮೂಡು ಕೂಡ ತುಂಬಾ ಖುಷಿಯಾಗಿರ್ತದೆ, ನಮಗೆ ಉತ್ಸಾಹ ಬರ್ತದೆ ಕೆಲಸ ಮಾಡ್ಲಿಕ್ಕೆ. ಹಾಗಾಗಿ ಆ ಡಿಪ್ರೆಷನ್ ಅಂತಹ ಸಿಂಪ್ಟಮ್ಗಳಿದ್ರೆ ಕೂಡ ಈ ಸೂರ್ಯ ಸ್ನಾನವನ್ನು ನಿಯಮಿತವಾಗಿ ಮಾಡೋದ್ರಿಂದ ಡಿಪ್ರೆಷನ್ ಪೇಷಂಟ್ಗಳಿಗೆ ಕೂಡ ಬಹಳಷ್ಟು ಸಹಕಾರಿ.
ಇನ್ನು ಆಲ್ಝೀಮರ್ಸ್ ಡಿಸೀಸ್ ಇರಬಹುದು, ಈ ಏಜ್ ಆದಮೇಲೆ ಬರುವಂತಹ ಕೆಲವು ಪ್ರಾಬ್ಲಮ್ಗಳಿಗೆ, ಮತ್ತು ಈ ಧಾತು ನಿತ್ರಾಣ ಆಗುವಂಥದ್ದು, ಮತ್ತು ಕೆಲವರಿಗೆ ಈಗ ಇನ್ಫರ್ಟಿಲಿಟಿ ಕೇಸಸ್ ಇರೋವರಿಗೆ, ಪ್ರಾಬ್ಲಮ್ ಇರೋವರಿಗೆಲ್ಲ ಈ ಸೂರ್ಯ ಸ್ನಾನವನ್ನು ನಿಯಮಿತವಾಗಿ ಮಾಡೋದ್ರಿಂದ ಈ ಸೈಕಲಾಜಿಕಲ್ ಲೆವೆಲಿಂದ ಕೂಡ ಅವರಿಗೆ ಆರೋಗ್ಯವನ್ನು ಜಾಸ್ತಿ ಮಾಡ್ತದೆ, ಮೂಡನ್ನು ಎನ್ಹ್ಯಾನ್ಸ್ ಮಾಡ್ತದೆ, ಅವರಿಗೆ ಉತ್ಸಾಹವನ್ನು ತುಂಬಿಸ್ತದೆ, ಈ ಥಾಟ್ಸ್ ಅಥವಾ ಆಲೋಚನೆಗಳಲ್ಲಿ ಕ್ಲಾರಿಟಿ ಬರ್ತದೆ ಅವರಿಗೆ. ಹಾಗಿದ್ದಾಗ ಅವರಿಗೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ತದೆ, ಅವರ ಕಾರ್ಯದಕ್ಷತೆ ಜಾಸ್ತಿ ಆಗ್ತದೆ. ಇವೆಲ್ಲದಕ್ಕೆ ಕೂಡ ಈ ಸೂರ್ಯ ಸ್ನಾನ ಬಹಳಷ್ಟು ಸಹಕಾರಿ ಆಗ್ತದೆ. ಎಷ್ಟೋ ಸಮಸ್ಯೆಗಳೀಗ ಅಪ್ಸೆಟ್ ಆಗೋದಿರ್ಬೋದು, ಮೂಡ್ ಸ್ವಿಂಗ್ಸ್ ಇರ್ಬೋದು, ಎಲ್ಲ ಕೂಡ ನಾವು ಮನೆ ಒಳಗಿದ್ದಾಗಿರ್ಬಹುದು, AC ಯಲ್ಲಿ ವರ್ಕ್ ಮಾಡ್ತಿರುವಾಗ ಅವಾಗೆಲ್ಲ ನಮಗೆ ಬರ್ತದೆ ಕಂಟಿನ್ಯೂಸ್ ನಾವು ಮಾಡೋದ್ರಿಂದ. ನಮ್ಗೆ ಗೊತ್ತೇ ಆಗೋದಿಲ್ಲ ನಿಮ್ಗೆ ಯಾಕೆ ಹೀಗಾಗ್ತಿದೆ, ನಮ್ಮ ಮನಸ್ಸು ಯಾಕೆ ಹೀಗಾಗ್ತಿದೆ ಅಂತ. ಆದರೆ ಸ್ವಲ್ಪ ಹೊತ್ತು ಸೂರ್ಯನ ಬಿಸಿಲಲ್ಲಿ ನೀವು ತಿರುಗಾಡಿ ಬನ್ನಿ, ಅರ್ಲಿ ಮಾರ್ನಿಂಗ್ ಸನ್ಲೈಟ್ ಇರಬಹುದು, ಲೇಟ್ ಈವ್ನಿಂಗ್ ಆಗಿ, ಆಗ ನೋಡಿ ನಿಮ್ಮ ಮನಸ್ಸು ತುಂಬ ಪ್ರಫುಲ್ಲ ಆಗಿ ಬಿಡ್ತದೆ. ಯಾಕಂದರೆ ಸೂರ್ಯನ ಬೆಳಕು ಅತ್ಯಂತ ಅಗತ್ಯ. ಹಾಗಾಗಿ ಈ ಸೂರ್ಯ ಸ್ನಾನವನ್ನು ನಿಯಮಿತವಾಗಿ ಮಾಡಿ ಸುಲಭವಾಗಿ ಸಿಗುವಂಥದ್ದಲ್ವ, ಯಾವುದೇ ಖರ್ಚಿಲ್ಲ. ನೀವು ಕ್ರಮವಾಗಿ ನಾನು ಹೇಳಿದ ಪ್ರಕಾರ ನೀವು ಅದನ್ನು ಮಾಡ್ತಾ ಬಂದರೆ ನಿಮಗೆ ಖಂಡಿತವಾಗಿ ಆರೋಗ್ಯ ಲಾಭ ಆಗೇ ಆಗ್ತದೆ. ಧನ್ಯವಾದಗಳು.